ಎಲ್ರಿಗೂ ನಮಸ್ತೆ. ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರ್ಷದ ಮೊದಲನೇ ಹಬ್ಬ ಅಂದರೆ ಯುಗಾದಿ ಹಬ್ಬ ಅಂತಲೇ ಹೇಳ್ಬೋದು. ಇದು ನಮಗೆ ಹೊಸ ವರ್ಷದ ಥರ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಸ್ವಲ್ಪ ಡಿಫ್ರೆಂಟಾಗಿ ತೋರಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರು. ನನ್ನ ಮಗ ಕೂಡ ನಂದು ಒಂದು ಕ್ಲಿಪ್ಪಿಂಗ್ಸ್ ಮಾಡಿ ಮಮ್ಮಿ ಅಂತ ಹೇಳ್ತಾ ಇದ್ದ. ಹಾಗೆ ನನ್ನ ಹಸ್ಬೆಂಡ್ ಅಡುಗೆಗೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ದೇವರಿಗೆ ಎಡೆ ಹಾಕ್ಬಿಟ್ಟು ನಾವು ವರ್ಷ ಯುಗಾದಿ ಹಬ್ಬದಲ್ಲಿ ಹಿರಿಯರ ಹಬ್ಬ ಕೂಡ ಮಾಡ್ತೀವಿ. ಅದನ್ನು ಮುಗಿಸ್ಕೊಂಡು ನಮ್ಮೂರಲ್ಲೇ ಒಂದು ಭೂತಪ್ಪನ ದೇವಸ್ಥಾನ ಇದೆ, ಅಲ್ಲಿ ಕೂಡ ಎಡೆ ತೊಗೊಂಡೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಸೊ ಜೀಪಲ್ಲಿ ಹೋಗ್ತಾಯಿದ್ವಿ. ಅಲ್ಲಿ ರೋಡ್ ಸ್ವಲ್ಪ ತೆಗ್ಗು ಉಬ್ಬು ಆಗಿರ್ಬೋದು ಅಥವಾ ಮಣ್ಣಿನ ರೋಡ್ ಆಗಿರೋದ್ರಿಂದ ಬೈಕಲ್ಲೆಲ್ಲ ಹೋಗೋದು ಕಷ್ಟ ಆಗುತ್ತೆ. ಸೊ ನಾವು ಜೀಪಲ್ಲಿ ಹೋಗ್ತಾಯಿದ್ವಿ. ನಮ್ಮದು ಓಲ್ಡ್ ಜೀಪ್ ಇದೆ, ಸೊ ಅದ್ರಲ್ಲಿ ಹೋಗ್ತಾಯಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ನನ್ನ ಮಗ ಮತ್ತು ನನ್ನ ಮೈದನ ಮಗ ಇಬ್ಬರು ಕೂಡ ಕರ್ಕೊಂಡು ಹೋಗಿದ್ವಿ. ನನ್ನ ಮಗಳು ಅಮ್ಮನ ಮನೇಲೇ ಇದ್ಲು, ಸೊ ಕರ್ಕೊಂಡು ಬರೋಕ್ಕಾಗಿರಲಿಲ್ಲ. ಸೊ ಇದೇ ಭೂತಪ್ಪನ ದೇವಸ್ಥಾನ, ಒಂದು ಸಣ್ಣ ಗುಡಿ. ಅಂದರೆ ನಾವು ಅವಾಗಿಂದ ನಡೆಸ್ಕೊಂಡು ಬಂದಿದ್ದಾರೆ, ಇಲ್ಲಿಗೆ ಎಡೆ ಕೊಡಬೇಕು ಯುಗಾದಿ ಹಬ್ಬದಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಾವು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ವಿ. ಅದಾದ್ಮೇಲೆ ಎಲ್ರಿಗೂ ಚೆನ್ನಾಗಿ ಹಬ್ಬ ಆಚರಿಸಿದ್ರ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿ ಆಚರಿಸ್ತೀವಿ ಅಂತಲೇ ಹೇಳ್ಬೋದು. ಎಲ್ಲರ ಬಾಳಲ್ಲಿ ಸಿಹಿ ಇರಲಿ ಅಂತ ಹೇಳ್ತಾ, ಹಾಗೆ ಅಮ್ಮನ ಮನೇಲಿ ಕೂಡ ಹಿರಿಯರ ಹಬ್ಬ ಇತ್ತು. ಸೊ ಅಲ್ಲಿ ಕೂಡ ಬಂದ್ಬಿಟ್ಟು ನಾವು ಪೂಜೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಕೊಟ್ವಿ. ಹಬ್ಬದ ನನ್ನ ಔಟ್ಫಿಟ್ ಈ ಥರ ಇತ್ತು. ತುಂಬ ಚೆನ್ನಾಗಿದೆ ಡ್ರೆಸ್, ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನನಗಂತೂ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಫಾಲೋ ಆಗೋದನ್ನು ಮರಿಬೇಡಿ. ಬಾಯ್ ಬಾಯ್.